ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲ ಸರ್, ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ ಯಾಕೋ ಅನ್ನಿಸ್ತಾ ಇದೆ. I don't know. ಏನು ಗೊತ್ತಾ ಸರ್, ನನಗೆ ಆ್ಯಕ್ಚುಲಿ ನೀವು ಹೇಳಿದ್ರಿ ಮಾತು ಚೆನ್ನಾಗಿ ಆಡಿದ್ರಿ ಅಂತ. ನನಗೆ ಇವ್ರು ಪ್ರತಿ ಸಲ ಮಾತಾಡುವಾಗ, ಈ ಸಿನಿಮಾದ ಬಗ್ಗೆ ಮಾತಾಡುವಾಗ ಅಥವಾ ಎಲ್ಲೋ ಮಾತಾಡುವಾಗೆಲ್ಲ ಅನ್ನಿಸ್ತಾ ಇತ್ತು, ಇಲ್ಲ ಇದಕ್ಕೆ ಗೆಲುವು ಬೇಕು, ಇಲ್ಲ ಇದು ಈಗ ಎಲ್ಲರಿಗೂ ಹೇಳೋರು, ನಮಗೂ ಹೇಳೋರು, ಎದೆ ತಟ್ಟಿ ಹೇಳ್ತೀನಿ, ಈಗಷ್ಟೇ ಹೇಳಿದ್ರು ಅವ್ರು ಮೀಸೆ ಮುಟ್ಟಿ ಮೀಸೆ ತಿರುಗಿಸಿ ಹೇಳ್ತೀನಿ, ಲೋಕಿ ಮೀಸೆ ತಿರುಗಿಸಿ ಹೇಳ್ತೀನಿ ನೋಡು ಅಂತ. ಹಂಗೆ ಅವ್ರಿಗೆ ಕಾನ್ಫಿಡೆಂಟ್ ಇದೆಯಲ್ಲ, ಆ ನೋವಲ್ಲೂ ಆ ಕಾನ್ಫಿಡೆಂಟಲ್ಲಿ ಹೇಳ್ತಿರಲ್ಲ, ಇದು ಗೆಲ್ಲುತ್ತೆ ಸರ್, ಗೆಲ್ಲಿಸ್ತಾರೆ. ಏನೇ ಮಾಡಿದ್ರು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳ ಚಪ್ಪಾಳೆಗೋಸ್ಕರ. ನಾನು ಯೋಚನೆ ಮಾಡೋಕ್ಕಾಗಲ್ಲ. ನಂದು ಇಷ್ಟೇ, ನನ್ನ ಕರ್ತವ್ಯ 27th ಅಲ್ಲ, ಸಿನಿಮಾ ಥಿಯೇಟ್ರಲ್ಲಿರೋರ್ಗು ಇದಕ್ಕೋಸ್ಕರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ನೋಡಿ 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 ಅಂತ ಹೇಳೋದು ನನ್ನ ಕೆಲಸ. ಓಕೆ, ಆ ಕೆಲಸ ನಾನು ಮಾಡ್ತೀನಿ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ವರ್ಕಿನ ಬಗ್ಗೆ. ನಾನು ಪಟ್ಟಿರೋ ಕಷ್ಟ ಬಿಟ್ಬಿಡಿ, ನನ್ನ ಏನು ಪ್ರಾಮಾಣಿಕತೆ ಬಗ್ಗೆ ಅಥವಾ ನನ್ನ ಶಿಸ್ತಿನ ಬಗ್ಗೆ ಅಥವಾ ನಮ್ಮ ಟೀಮನ್ನ ನಾನು ನೋಡ್ಕೊಂಡಿರೋದ್ರ ಬಗ್ಗೆ, ಎಲ್ರಿಗೂ ನಾನು ರೆಸ್ಪೆಕ್ಟ್ ಮಾಡೋದ್ರ ಬಗ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ಮನಸ್ಸಲ್ಲಿ ಎಲ್ಲ ಗೊತ್ತು ನನಗೆ. ನನ್ನ ಕ್ರಿಟಿಕ್ ಮಾಡೋಕ್ಕೆ ಯಾರೂ ಬೇಕಾಗಿಲ್ಲ, ನಾನೇ ಕ್ರಿಟಿಕ್ ಮಾಡ್ಕೋತೀನಿ ಪ್ರತಿ ಸಲ. ನಾನು ತಪ್ಪು ಮಾಡಿದಾಗ ಸಾರಿ ಕೇಳ್ತೀನಿ, ಸಣ್ಣ ಹುಡುಗ ಆಗಿರಲಿ, ಸಪ್ತಮಿಯವ್ರಿಗೆ ಆಗಿರಲಿ, ಸಪ್ತಮಿಯವ್ರಿಗೂ ಸಾರಿ ಕೇಳಿರ್ತೀನಿ ನಾನು ಸುಮಾರು ಸಲ. ಸಾರಿ ಮಾ, ಅದೊಂಚೂರು ಹಿಂಗಾಯ್ತು ಬೇಜಾರು ಮಾಡ್ಕೊಬಿಡಿ, ಏನೋ ಒಂಚೂರು ಮಿಸ್ಟೇಕ್ ಆಯಿತು, ಸಾರಿ ಮಾ ಅಂತ. ಇದು ನಾನು ನಾನೇ ಕ್ರಿಟಿಕ್ ಮಾಡ್ಕೊಂಡಿದ್ದೆ, ನಾನು ಯಾರು ಕ್ರಿಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಭಯ ಆಗುತ್ತೆ ನಿಮ್ಗೆ ಯಾರು ನೋಡಿದಾಗ, ಯಾರ ಎದುರುಗಡೆ ಕೂತ್ಕೊಂಡು. ಯಾಕೆ ನನಗೆ ಭಯ ಆಗುತ್ತೆ? ಭಯಪಡೋ ಅಗತ್ಯ ಏನು? ಪ್ರಾಮಾಣಿಕತೆ ಇದ್ದಾಗ, ನೀವು ಸತ್ತಿದ್ದಾರಿಂದ ನಡಿಬೇಕಾದ್ರೆ ನೀವು ಭಯಪಡೋ ಅವಶ್ಯಕತೆನೇ ಇಲ್ಲ ಯಾರಿಗೂ. ಹಾಗೆ ಈ ಅಶೋಕನ್ ಹೊತ್ಕೊಂಡ್ಬಂದಿದ್ದು. ಅಶೋಕನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂತಂದರೆ, ನೀವು ಸಿನಿಮಾ ನೋಡಿದಾಗ 100% ನಿಮ್ಗೆ ಗೊತ್ತಾಗುತ್ತೆ, ಈ ಹುಡುಗ ಏನು ಹುಚ್ಚಿಡಿದೀವಿ, ಅವನಿಗೆ ಮೆಂಟ್ಲಾಗ್ಬಿಟ್ಟಿದ್ದಾನೆ, ಯಾಕೆ ಬರೀ ಅಶೋಕ ಅಂತ ಇಷ್ಟೊಂದು ಹೇಳಿ. ನಾನು ಯಾವ್ದಾರ ಸಿನಿಮಾ ಬಗ್ಗೆ ಇಷ್ಟೊಂದು ಹೇಳಿದ್ರು ನೋಡಿದ್ದೀರಾ? ಯಾವ ಸಿನಿಮಾಗೂ ನನ್ನ ಲೈಫಲ್ಲಿ ನಾನು ಇಷ್ಟು ಓಡಾಡೇ ಇಲ್ಲ, ಯಾವ ಸಿನಿಮಾಗೂ ನಾನು ಇಷ್ಟು ಇವೆಂಟ್ಗಳು ಅಟೆಂಡೇ ಮಾಡಿಲ್ಲ. ಒಂದು 20ರಿಂದ 30 ಇವೆಂಟ್ ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು ಪ್ರೆಸ್ ಮೀಟು, ಇಲ್ಲಿ ಮತ್ತೊಂದು ಕಡೆ, ಅದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ನು, DTS, ಈ ಕಡೆ ಎಡಿಟಿಂಗು, ಟ್ರೈಲರ್ ಕಟ್ಟು, ಡಿಸ್ಟ್ರಿಬ್ಯೂಟರ್ಗಳ ಮೀಟಿಂಗು, ಪ್ರತಿ ದಿವಸ ಎಲ್ಲರ ಜೊತೆ ಫೋನಲ್ಲಿ ಮಾತಾಡಬೇಕು, ಎಲ್ಲ TV ಚಾನಲ್ನವ್ರ ಜೊತೆ ಮಾತಾಡಿದ್ದೀನಿ, ಕಮರ್ಷಿಯಲ್ಗೆ, ಇನ್ನೊಂದಕ್ಕೆ ಮತ್ತೊಂಗೆ ಎಲ್ಲ ಕಡೆ ಮಾಡಿಸಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಳಿಸಿದ್ದೀನಿ. ಅಷ್ಟು ನೀಟ್ ಬಜೆಟಲ್ಲಿ ಎಲ್ಲರ ಥರ ರಿಕ್ವೆಸ್ಟ್ ಮಾಡಿಕೊಂಡು, ಎಲ್ಲರ ಪ್ರೀತಿ ತಗೊಂಡು, ಎಲ್ಲ ಹೀರೋಗಳಿಗೂ ಫೋನ್ ಮಾಡಿ ನಾನು ಟ್ರೈಲರ್ ಲಾಂಚ್ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. 10 ಜನ ಬರ್ತಾ ಇದ್ದಾರೆ, ಹೋಗಿ ಮೀಟ್ ಮಾಡಿ ಎಲ್ಲ ಪ್ರೀತಿಯಿಂದ ಒಂದೇ ಮಾತು ಹೇಳಿದೆ, ಅಶೋಕ ಗೆಲ್ಲುತ್ತೆ ಬಿಡ, ನಾವು ಇದ್ರ ಜೊತೆಗೆ, ಏನು ಶುರುವಾಗುತ್ತೆ ಕಣ ನಿನ್ಗೆ ಒಳ್ಳೆ ಕಾಲ ಅನ್ನೋ ಒಂದು ವಿಚಾರ. ನನಗೀಗ ಅಯೋಗ್ಯ 2 ಇದೆ, ನಂಗೆ ಗೊತ್ತು ಅಯೋಗ್ಯ 2 ಜನ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಬಟ್ ಅಶೋಕನು ಇಷ್ಟಪಡ್ತಾರೆ. ಬಟ್ ಇದಕ್ಕೆ ಯಾಕೆ ಸ್ಪೆಷಲಿ ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ನನ್ನ ಉತ್ತರ. ಇದೆಲ್ಲ ಓವರಾಲ್ ಏನಕ್ಕೆ ಇಷ್ಟೆಲ್ಲ ಓದಾಡ್ತಾ ಇದ್ದೀವಿ ನಾನು.